ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮನೆ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೋಮ್ ಟೂರ್ ಹೇಗಾಗುತ್ತೆ ಅಂತ. ಆ್ಯಂಡ್ ಇವತ್ತು ನಾವು ನಮ್ಮನೆ ಎಂಟ್ರೆನ್ಸಲ್ಲಿದ್ದೀವಿ. ಸೊ ಎಂಟ್ರೆನ್ಸ್ ಈ ಥರ ವ್ಯೂ ಇದೆ. ನಾವಿರೋದು ಗ್ರೌಂಡ್ ಫ್ಲೋರ್ ಮನೇಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಂಟ್ರೆನ್ಸ್ ಎರಡು ಸೈಡು ನಾವು ಗಿಡಗಳನ್ನ ಹಾಕಿದ್ದೀವಿ. ನಾವು ಅಂತಂದರೆ ಓನರ್ ಹಾಕಿರೋದು. ಅದರಲ್ಲಿ ನಾವು ಒಂದು ಫ್ಯೂ ಪ್ಲ್ಯಾಂಟ್ಸ್ ಅಂದರೆ ಹೈಬಿಸ್ಕಸ್ ಆಗಿರ್ಬೋದು, ರೋಸ್ ಆಗಿರ್ಬೋದು, ಈ ಥರದನ್ನ ಹಾಕಿದ್ದೀವಿ. ಆ್ಯಂಡ್ ವೀಳ್ಯದೆಲೆ ಆಗಿರ್ಬೋದು, ಅದೆಲ್ಲ ನಾವು ತಂದು ನೆಟ್ಟಿರೋ ಅಂಥದ್ದು. ಇನ್ನೆಲ್ಲ ಆಲ್ ಕ್ರೆಡಿಟ್ಸ್ ಗೋಸ್ ಟು ಓನರ್. ಬನ್ನಿ ಹೊರಗೆ ಹೋಗೋಣ. ಸೊ ಹೊರಗೆ ಬಂದರೆ ನಮ್ಮ ಬ್ಲಾಕಲ್ಲಿ 2 ಮನೆ ಇದೆ. ಆ ಕಡೆ ಇಬ್ಬರು ಕಪಲ್ಸ್ ಇದ್ದಾರೆ ಆ್ಯಂಡ್ ಈ ಕಡೆ ನಾವಿಬ್ಬರು ಇದ್ದೀವಿ. ಆ್ಯಂಡ್ ಇದು ನಮ್ಮ ಸ್ಪೇಸ್. ಬಟ್ಟೆ ಒಣಗಾಕ್ಕೊಳ್ಳೋಕ್ಕಾಗಿರ್ಬೋದು, ಮೇಯ್ನಾಗಿ ಬಟ್ಟೆ ಒಣಗಾಕ್ಕೊಳ್ಳೋಕ್ಕೆ ಆ ಕಡೆ ಡಸ್ಟ್ಬಿನ್ಸ್ ಇಟ್ಟಿದ್ದೀವಿ. ಬಿಕಾಸ್ ಒಳಗಡೆ ಇಟ್ಕೊಳ್ಳೋದಲ್ಲ ನಾನು ಡಸ್ಟ್ಬಿನ್, ಯಾಕಂದರೆ ತುಂಬ ಹುಳ ಬರ್ತಾ ಇರುತ್ತೆ. ಸೊ ಹಾಗಾಗಿ ಒಳಗಡೆ ಇಡೋ ಬದಲು ಹೊರಗಡೆನೇ ಇಟ್ಟು ಮೇಂಟೈನ್ ಮಾಡ್ಕೊಳ್ತೀವಿ. ಆ್ಯಂಡ್ ಇದು ತುಳಸಿ ಗಿಡ, ರೀಸೆಂಟಾಗಿ ಚೇಂಜ್ ಮಾಡಿರೋಂಥ ಗಿಡ. ನಾನು ನನ್ನ ಮದುವೆ ಟೈಮಲ್ಲಿ ಕೊಟ್ಟಂಥ ಗಿಡ ಹಾಕಿದ್ದೆ. ಬಟ್ ನನಗೆ ಪ್ರೆಗ್ನೆಂಟ್ ಆದಮೇಲಿಂದ ಮೇಂಟೈನ್ ಮಾಡೋಕ್ಕಾಗದೆ ಆ ಗಿಡ ಎಲ್ಲ ಒಣಗೋಗ್ಬಿಡುತ್ತೆ. ಸೊ ಇದು ರೀಸೆಂಟಾಗಿ ಚೇಂಜ್ ಮಾಡಿದ ಗಿಡ. ಆ್ಯಂಡ್ ಅದು ಬಿಟ್ಟರೆ ಎಂಟ್ರೆನ್ಸ್ ಲೆಫ್ಟ್ ಸೈಡ್ಗೆ ಒಂದು ಏನು ಹೇಳ್ತಾರೆ, ತೆಂಗಿನ ಮರ ಥರ ಪ್ಲ್ಯಾಂಟ್. ಇದು ನನಗೆ ನಮ್ಮ ಅಕ್ಕ ಗಿಫ್ಟ್ ಮಾಡಿದ್ದು. ಸೊ ಹಾಗಾಗಿ ಇದನ್ನ ಎಂಟ್ರೆನ್ಸಲ್ಲೇ ಇಟ್ಟಿದ್ದೀನಿ. ಸೊ ಬನ್ನಿ ಒಳಗೆ ಹೋಗೋಣ. ಆ್ಯಂಡ್ ಇದು ನಮ್ಮನೆ ಹಾಲ್. ಎಂಟ್ರೆನ್ಸಿಂದ ಒಳಗೆ ಬಂದ ತಕ್ಷಣ ಲೆಫ್ಟ್ ಸೈಡ್ಗೆ 3 ಸೀಟರ್ ಸೋಫಾ ಸಿಗುತ್ತೆ. ಆ್ಯಂಡ್ ರೈಟ್ ಸೈಡ್ಗೆ 2 ಸೀಟರ್ ಸೋಫಾ ಸಿಗುತ್ತೆ, ಅಂದರೆ ಸಿಂಗಲ್ ಚೇರ್ಸ್. ಒಂದು ಚೇರ್ ಯಾವಾಗಲೂ ಇವನಿಗೆ ರಿಸರ್ವ್ಡ್ ಆಗಿರುತ್ತೆ. ಇವನಿಗೆ ಇನ್ನೂ ಹೆಸರಿಟ್ಟಿಲ್ಲ, ಬಟ್ ಗುಂಡ ಅಂತ ಕರಿತಾ ಇರ್ತೀವಿ. ಇವನಿಗೆ ಈ ಚೇರ್ ರಿಸರ್ವ್ ಆಗಿದೆ. ಆ್ಯಂಡ್ ಇದು ನಮ್ಮ TV ಯೂನಿಟ್. ಆ್ಯಂಡ್ ಅದು ಬುಕ್ಸ್ ರ್ಯಾಕ್. ಬುಕ್ಸ್ ಅದರಲ್ಲಿ ಆಲ್ಮೋಸ್ಟ್ ಈ ಒಂದು 3 ಬ್ಲಾಕ್ಸು ಯೋಗ ರಿಲೇಟೆಡ್ ಬುಕ್ಸೇ ಇದೆ. ಆ್ಯಂಡ್ ಒಂದು ಬ್ಲಾಕ್ ಅಷ್ಟೇ ಫಿಕ್ಷನ್ ನಾವೆಲ್ಸ್ ಇದೆ. ಸೊ ಇದು ನನ್ನ ರಿಂಗ್ ಲೈಟ್. ತುಂಬ ವೀಡಿಯೋಸ್ಗೆ ನನಗೆ ಹೆಲ್ಪ್ ಮಾಡಿದೆ ಲೈಟಿಂಗ್ ಕೊಟ್ಟು. ಸೊ ಇಷ್ಟೇ. TV ಯೂನಿಟ್ ಹೇಗಿದೆ ಅಂತ ಒಂದು ವ್ಯೂ ಹಾಕೊಂಡು ಬರೋಣ ಬನ್ನಿ. ಆ್ಯಂಡ್ ಇದು ನಾನು ರೈಟ್ ನಾವು ಸ್ಟಡಿ ಮಾಡ್ತಾ ಇರೋಂತಹ ಬುಕ್, ಯೋಗ ಫಾರ್ ಪ್ರೆಗ್ನೆನ್ಸಿ, ಬರ್ತ್ ಆ್ಯಂಡ್ ಬಿಯಾಂಡ್ ಅಂತ. DK ಅವ್ರದ್ದು, ದೇಸಿಕಾಚಾರ್. ಆ್ಯಂಡ್ ಇದು ನನಗೆ ಎಂಗೇಜ್ಮೆಂಟ್ ಟೈಮಲ್ಲಿ ನನ್ನ YIC ಫ್ರೆಂಡ್ ಒಬ್ಬರು ಗಿಫ್ಟ್ ಮಾಡಿದ ಫೋಟೋ. ಆ್ಯಂಡ್ ಈ 2 ಗೊಂಬೆಗಳು ಬಂದು ನನಗೆ ಮದುವೆಲಿ ಕೊಟ್ಟಿರೋಂಥದ್ದು ಅಪ್ಪ ಅಮ್ಮ. ಆ್ಯಂಡ್ ಇದು ಹೇಳದೆ ಹೋದರೆ ತಪ್ಪಾಗ್ಬಿಡುತ್ತೆ ಎಲ್ಲ ಹೇಳಿಬಿಟ್ಟು. ಸೊ ಇದು ನನ್ನ ಕಸಿನ್ ಮತ್ತು ಅವರ ಹಸ್ಬೆಂಡ್ ಇಬ್ಬರು ನನ್ನ ಹಸ್ಬೆಂಡ್ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದು. June 1 ನಾವು ಅವ್ರ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಫಸ್ಟ್ ಮದುವೆ ಆದ ತಕ್ಷಣ ಒನ್ ಮಂತ್ಗೆ ಇವ್ರ ಬರ್ಡೇ ಬಂತು. ಸೊ ಆಗ ಅವ್ರ ಮನೇಲಿ ಸೆಲೆಬ್ರೇಟ್ ಮಾಡಿದಾಗ ಅವ್ರು ಕೊಟ್ಟಂಥ ಗಿಫ್ಟ್. ಇದರಲ್ಲಿ ನೋಡ್ಬೋದು ತುಂಬ ನಮ್ಮ ಫೋಟೋಸ್ ಪ್ರಿಂಟ್ ಹಾಕ್ಸಿದ್ದಾರೆ. ಇದೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ದು. ಆ್ಯಂಡ್ ಇದು ಮದುವೆದು, ಇದು ಎಂಗೇಜ್ಮೆಂಟ್ ಪಿಕ್. ಹ್ಯಾಪಿ ಬರ್ತ್ಡೇ ಅಂತ ಪ್ರಿಂಟ್ ಇದೆ. ಆ್ಯಂಡ್ ಇದರಲ್ಲಿ ನಾವು ಪೆನ್ ಸ್ಟ್ಯಾಂಡ್ ಆಗಿ ಇಟ್ಕೊಂಡಿದ್ದೀವಿ. ಬಿಕಾಸ್ ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ಕಾಫಿ ಟೀ ಕುಡಿಯೋದಂತೂ ಮನಸ್ಸಾಗಲ್ಲ. ಸೊ ಇದನ್ನು ಹಾಗೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಇಟ್ಟಿದ್ದೀವಿ. ಒಳಗಡೆ ಬಂದು ರೈಟ್ ಸೈಡ್ಗೆ ಇನ್ನು ವಾಲ್
ಫೋಟೋಸ್ ಅಂತ ಬಂದರೆ ನಾನು ತುಂಬ ಏನು ಫೋಟೋಸ್ ಹಾಕಿಲ್ಲ, ಬಟ್ ನಮ್ಮ ಮೆಮೊರೀಸ್ಗೆ ಎಷ್ಟು ಬೇಕು ಅಷ್ಟು ಮೇಂಟೈನ್ ಮಾಡಿದ್ದೀವಿ. ಆ್ಯಂಡ್ ನಾನು ಇದು ಅವ್ರ ಬರ್ಡೇ ಅಂದರೆ ಬಸವರಾಜ್ ಬರ್ತ್ಡೇಗೆ ನಾನು ಈ ಫ್ರೇಮ್ನ ಅವ್ರಿಗೆ ಗಿಫ್ಟ್ ಮಾಡಿದ್ದು. ನನಗೆ ಇಬ್ಬರೇ ಇರೋದ್ರಿಂದ ಬ್ಯಾಂಗ್ಳೂರಲ್ಲಿ, ಸೊ ಇಬ್ಬರು ಅಪ್ಪ ಅಮ್ಮಂಗಿರ್ನು ಮಿಸ್ ಮಾಡ್ಕೋಬಾರ್ದು ಅಂತ ಒಂದು ಇದು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿ ನಾನು ಮೈಸೂರಿಂದ ಒಂದೇ ದಿನಕ್ಕೆ ಜಸ್ಟ್ ಹಾಫ್ ಡೇಲಿ ತರಿಸ್ಕೊಂಡಿರೋಂತಹ ಫ್ರೇಮ್ ಇದು. ಆ್ಯಂಡ್ ಇದ್ರ ಬಗ್ಗೆ ಹೇಳಲೇಬೇಕು. ಇದು ನನ್ನ MSc ಕ್ಲಾಸ್ಮೇಟ್ ಒಬ್ಬ ಮಣಿ ಅಂತ, ಈಸ್ ಫ್ರಮ್ ಹೈದರಾಬಾದ್ ಆ್ಯಕ್ಚುಲಿ. ನನ್ನ ಎಂಗೇಜ್ಮೆಂಟ್ಗೆ ಗಿಫ್ಟ್ ಮಾಡಿದಂತಹ ಒಂದು ರೆಸಿನ್ ಆರ್ಟ್. ಬ್ಯಾಕ್ ಸೈಡ್ ಡಿಫ್ರೆಂಟ್, ತುಂಬ ಚೆನ್ನಾಗಿದೆ. ಸುಷ್ಮಿತಾ ಹಾರ್ಟ್ ಬಸವರಾಜ್ ಹ್ಯಾಪಿ ಎಂಗೇಜ್ಮೆಂಟ್ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಡೇಟ್ ಕೂಡ ಹಾಕ್ಸಿದ್ದಾರೆ. ಆ್ಯಂಡ್ ಈ ಫೋಟೋ ಬಂದು ನಮ್ಮ ಅಕ್ಕನ ಮದುವೆ ಧಾರೆ ಟೈಮ್ದು ಫೋಟೋ. ಇದಕ್ಕೊಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ಆಗ್ತಾ ಇಲ್ಲ, ದಟ್ಸ್ ಓಕೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮಣಿ ಫಾರ್ ದಿಸ್ ಅಮೇಝಿಂಗ್ ಕ್ರಿಯೇಷನ್. ಆ್ಯಂಡ್ ಇದನ್ನು ಮಾಡಿದಂಥ ಪೇಜ್ನ ಕೂಡ ನಾನು ಟ್ಯಾಗ್ ಮಾಡ್ತೀನಿ, ಸೊ ನೋಡಿ ಹೇಗಿದೆ ಅಂತ. ನಮ್ಮಿಬ್ಬರು ತುಂಬ ಫೇವ್ರೆಟ್ ಇದೆ ಆ್ಯಕ್ಚುಲಿ. ರೆಸಿನ್ ಆರ್ಟ್ ತುಂಬ ಇದೆ, ಅದ್ರ ಬಗ್ಗೆ ಒಂದು ದಿನ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇದು ನಮ್ಮ ಮನೆಗೆ ಬಂದಂಥ ಮೊದಲನೇ ಪುಟ್ಟ ಗಣಪತಿ. ಇದು ಬಸವರಾಜಿ ಅವರು ಮೊದಲನೇ ದಿವಸ ಪೂಜೆಗೆ ಅಂತ ತಂದು ಕೊಟ್ಟರು, ವಾಪಸ್ ನಾವು ಕೊಡಲಿಲ್ಲ. ಯಾಕಂದರೆ ಫಸ್ಟ್ ಡೇ ಬಂದಿದ್ದ ಗಣಪತಿ ಆಗಿರೋದ್ರಿಂದ ನಾವು ವಾಪಸ್ ಕೊಡಲಿಲ್ಲ, ಅವರಿಗೆ ಬೇರೆದು ತಂದು ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಅಂಬ್ರೆಲಾ ಮನೆ ಒಳಗೊಂದಿರುತ್ತೆ, ಕಾರಲ್ಲಿ ಒಂದಿರುತ್ತೆ ಯಾವಾಗಲೂ. ಆ್ಯಂಡ್ ಈ ಫೋಟೋ ಬಗ್ಗೆ ಹೇಳೋದಾದರೆ ಇದು ನಾನು ಪೇಂಟಿಂಗ್ ಮಾಡಿಸಿರೋ ಅಂಥದ್ದು, ಕಂಪ್ಲೀಟ್ ಪೇಂಟಿಂಗ್. ಅದು ನಮ್ಮ ಅಪ್ಪನ ಬಿಸ್ನೆಸ್ಸಲ್ಲಿ ಒಬ್ಬ ಹುಡುಗ ಕೆಲಸ ಮಾಡ್ತಾ ಇದ್ದ, ಅವನ ಹೆಸರು ಬಂದು ಸುನೀಲ್ ಅಂತಲ್ಲ, ಸುನೀಲ್. ಅವನು ತುಂಬ ಒಳ್ಳೆ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಬೇಕಾದರೆ ಅವನ್ನ ಕೂಡ ಟ್ಯಾಗ್ ಮಾಡಿರ್ತೀನಿ, ನೀವ್ಯಾರು ಮಾಡಿಸ್ಕೋಬೇಕು ಅಂದರೆ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಪೇಂಟಿಂಗ್ ಆಗಿರ್ಬೋದು, ಸ್ಕೆಚ್ ಆಗಿರ್ಬೋದು, ಅಥವಾ ಕ್ಯಾನ್ವಸ್ ಬೋರ್ಡಲ್ಲಿ ಪೇಂಟಿಂಗ್ ಆಗಿರ್ಬೋದು ಎಲ್ಲ ಮಾಡಿಕೊಡ್ತಾನೆ. ನಾನು ಅವನ ಹತ್ರ ಈ ಪೇಂಟಿಂಗ್ ಮಾಡಿಸಿದ್ದು ಮದುವೆಗೂ ಮುಂಚೆ ಮಾಡಿಸಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಆ ಮಕ್ಕಳು ಯಾರಂತಾನೆ ಹೇಳಲಿಲ್ಲ ನಾನು. ಅವರು ನನ್ನ ಅಂದರೆ ಏನು ಬಸವರಾಜ್ ಇದಾರಲ್ಲ ಅವರ ಅಣ್ಣನ ಮಕ್ಕಳು, ಅಂದರೆ ನಮ್ಮ ಅಕ್ಕ ಬಾವನ ಮಕ್ಕಳು, ರಿಷಿತ್ ಆ್ಯಂಡ್ ಲೋಹಿತ್ ಅಂತ ಇಬ್ಬರು. ಸೊ ಅವರಿಬ್ಬರದು ಪೇಂಟಿಂಗ್ ನನಗೆ ಮಕ್ಕಳಲ್ಲಿ ಅವನು ಸ್ಪೆಷಲಿ ರಿಷಿತ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಆ ಪೇಂಟಿಂಗ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿ ಮಾಡಿಸ್ಕೊಂಡು ಹಾಕಿದ್ದೀನಿ. ಆ್ಯಂಡ್ ಈ ಫೋಟೋ ನಾನು ಇವ್ರಿಗೆ ಮದುವೆಗೂ ಮುಂಚೆ ಸರ್ಪ್ರೈಸ್ ಕೊಡೋಣ ಅಂತ ಫ್ರೇಮ್ ಹಾಕ್ಸಿದ್ದು. ಅದು ಆ್ಯಕ್ಚುಲಿ ನನ್ನ ಹೂ ಮುಡ್ಸೋ ಶಾಸ್ತ್ರದ ಟೈಮಲ್ಲಿ ನಾನು ಆ ಫೋಟೋ ಶೂಟ್ ಮಾಡಿಸಿದ್ದು. ಸೊ ಇಮ್ಮಿಡಿಯೇಟಾಗಿ ಫ್ರೇಮ್ ಹಾಕಿಸಿ ಹಾಗೆ ಇಟ್ಟಿದ್ದೆ, ಬಟ್ ಇವ್ರು ತಂದು ಹಾಕ್ಕೊಳ್ಳಿಲ್ಲ, ತುಂಬ ಹೆಸಿಟೇಟ್ ಮಾಡಿಕೊಂಡು ಮದುವೆ ಆದಮೇಲೆ ಹಾಕ್ತೀನಿ ಅಂದ್ಬಿಟ್ಟು ಮದುವೆ ಆದಮೇಲೆ ತಂದು ಹಾಕ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮನೆ ಕರ್ಟನ್ಸ್ ಬಗ್ಗೆ ಹೇಳೋದಾದರೆ ನಾನು ಈ ಥರ ಮ್ಯಾಚ್ ಮಾಡಿದ್ದೀನಿ. ಆ್ಯಕ್ಚುಲಿ 2 ಸೆಟ್ ಇಟ್ಟಿದ್ದೆ. ಒಂದು ಸೆಟ್ ನಾನೀಗ ರೈಟ್ ನಾವು ಮೈಸೂರು ಮನೆಗೆ ಹಾಕಿದ್ದೀನಿ, ಪಿಂಕ್ ಕಲರ್ ಸೆಟ್. ಆ್ಯಂಡ್ ಇದು ಒಂದು ಸೆಟ್, ಇದಕ್ಕೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ವೈಟ್ ಕರ್ಟನ್ಸ್ನ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಇದು ವಿಂಡೋಗೆ. ಆ್ಯಂಡ್ ಇದ್ರದ್ದು ಯಾಕೆ ಈ ಥರ ಹಾಕಿದ್ದೀನಿ ಮ್ಯಾಚ್ ಮಾಡಿ ಅಂತಂದರೆ, ನೈಟ್ ಟೈಮಲ್ಲಿ ಈ ಕರ್ಟನ್ನ ಯೂಸ್ ಮಾಡ್ತೀವಿ, ಡೇ ಟೈಮಲ್ಲಿ ಈ ಥರ ಟ್ರಾನ್ಸ್ಪರೆಂಟ್ ಕರ್ಟನ್ ಯೂಸ್ ಮಾಡ್ತೀವಿ. ಬಿಕಾಸ್ ನಮಗೆ ಕರ್ಟನ್ ಇಲ್ಲ ಅಂತಲೂ ಫೀಲ್ ಆಗಬಾರ್ದು, ಆ್ಯಂಡ್ ಬೆಳಕು ಕೂಡ ಬರ್ತಾ ಇರಬೇಕು ಮನೆಗೆ. ಸೊ ಹಾಗಾಗಿ ಆ ಥರ 2 ಕರ್ಟನ್ನ ಮ್ಯಾಚ್ ಮಾಡಿ ಹಾಕಿದ್ದೀವಿ. ಸ್ಮಾಲ್ ಬ್ರೇಕ್ ತೊಗೊಂಡು ವಾಪಸ್ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಹಾಲಲ್ಲಿ ನಾನು ಗ್ರಾಸ್ ಮ್ಯಾಟ್ ಹಾಕಿದ್ದೀನಿ, ನೋಡ್ಬೋದು. ಆ್ಯಂಡ್ ಈ ಗ್ರಾಸ್ ಮ್ಯಾಟ್ ನಾನು ತೊಗೊಂಡಿದ್ದು ನನ್ನ ಯೋಗ ವೀಡಿಯೋಸ್ ಶೂಟ್ ಮಾಡೋಕ್ಕೆ ಅಂತ. ಬಟ್ ನಮ್ಮ ಈ ಹಾಲ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ನಮ್ಮದು ಗ್ರನೈಟ್ ಆಗಿರೋದ್ರಿಂದ ತುಂಬ ಕೋಲ್ಡ್ ಇದೆ, ಸೊ ಹಾಗಾಗಿ ಹಾಲ್ಗೆ ಫುಲ್ ಈ ಒಂದು ಮ್ಯಾಟ್ ಹಾಕಿದ್ದೀವಿ. ಆ್ಯಂಡ್ ಹಾಲ್
ಹಾಲಲ್ಲೇ ಫ್ರಿಡ್ಜ್ ಕೂಡ ಇಟ್ಕೊಂಡಿದ್ದೀವಿ ನಾವು. ಯಾಕಂತಂದರೆ ಕಿಚನಲ್ಲಿ ಇಟ್ಕೊಂಡ್ರೆ ಕಿಚನ್ ತುಂಬ ತುಂಬದಂಗೆ ಕಾಣುತ್ತೆ ಅಂತ. ಸೊ ಹಾಲಲ್ಲೇ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದಕ್ಕೆ ಪಾಯಿಂಟ್ ಕೂಡ ಇಲ್ಲೇ ಇರೋದು, ಕಿಚನ್ ಎಂಟ್ರೆನ್ಸಲ್ಲೇ ಇದೆ. ಸೊ ಅದೊಂದು ಹಾಲ್ಗೆ ಬಂತು. ಬನ್ನಿ ಇವಾಗ ಕಿಚನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಇದು ನಮ್ಮ ಸ್ಮಾಲ್ ಕಿಚನ್. ನಾನು ತುಂಬ ಏನೂ ಥಿಂಗ್ಸ್ ಇಟ್ಕೊಂಡಿಲ್ಲ, ಬಿಕಾಸ್ ತುಂಬ ಮೇಜರ್ ಅಡುಗೆಗಳೆಲ್ಲ ಮಾಡ್ಕೊಳ್ಳೋದು ಒಂದು ನಮ್ಮಮ್ಮ ಬಂದರೆ ಇಲ್ಲ ಅವರಮ್ಮ ಬಂದರೆ, ಇಬ್ಬರಲ್ಲಿ ಯಾರು ಒಬ್ಬರು ಬಂದರೆ ಅಷ್ಟೇ ಮೇಜರಾಗಿ ಅಡುಗೆ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಾನು ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಪಾತ್ರೆ ಸ್ಟ್ಯಾಂಡು. ಇದರಲ್ಲಿ ಇಷ್ಟು ಪಾತ್ರೆ ಕಾಣ್ತಿದೆ, ಆದರೆ ನಾವು ಯೂಸ್ ಮಾಡೋದು ತುಂಬ ಕಮ್ಮಿ. ಸ್ಮಾಲ್ ಅಮೌಂಟ್ ಆಫ್ ಪಾತ್ರೆಗಳನ್ನ ಅಷ್ಟೇ ಯೂಸ್ ಮಾಡೋದು ರೈಟ್ ನಾವು. ಆ್ಯಂಡ್ ಈ ಕಡೆ ಬಂದರೆ ಸ್ಲ್ಯಾಬ್, ಇಲ್ಲಿ ನಾನು ಆನಿಯನ್ ಬುಟ್ಟಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಬುಟ್ಟಿ, ಟಪ್ಪರ್ ವೇರ್ದು. ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅದು. ಆ್ಯಂಡ್ ಮಿಕ್ಸಿ, ಕೆಟಲ್, ಸ್ಲ್ಯಾಬ್ ನೋಡಿ ಫ್ರೀಯಾಗಿರ್ಬೇಕು ನನಗೆ, ಏನೂ ಮೆಸ್ಸಿ ಆಗಬಾರ್ದು. ಹಾಗಾಗಿ ಒಂದು ಚಾಪಿಂಗ್ ಬೋರ್ಡ್, ಮಸಾಲೆ ಬಾಕ್ಸ್, ಆ್ಯಂಡ್ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಸೆರಾಮಿಕ್ ಕಾಫಿ ಕಪ್. ಆ್ಯಂಡ್ ನಾವು ಯೂಸ್ ಮಾಡುವಂಥ ಸ್ಟವ್ ಬಂದು ಪಿಜನ್. ಇದಕ್ಕೇನೋ ಹೇಳ್ತಾರೆ ಟಫ್ ಆ್ಯಂಡ್ ಗ್ಲಾಸ್ ಸ್ಟವ್ ಅಂತ. ಬಟ್ ನಮ್ಮಮ್ಮ ಎಲ್ಲ ಇದನ್ನು ಪ್ರಿಫರ್ ಮಾಡಲ್ಲ. ಬಟ್ ನಮಗೆ ಸ್ವಲ್ಪ ನೀಟಾಗಿ ಇಟ್ಕೋಬೋದು, ಹಾಗಾಗಿ ನಮಗೆ ಮೇಂಟೈನ್ ಆಗುತ್ತೆ. ಆ್ಯಂಡ್ ಕೆಳಗಡೆ ಎಲ್ಲ ಸ್ವಲ್ಪ ಗ್ರಾಸರೀಸ್, ಎಕ್ಸ್ಟ್ರಾ ಗ್ರಾಸರೀಸ್ ಆಗಿರ್ಬೋದು, ಅಕ್ಕಿ. ಆ್ಯಕ್ಚುಲಿ ಸಿಲಿಂಡರ್ನ ಕೂಡ ಆಚೆ ಇಡೋಕ್ಕೆ ಆಪ್ಷನ್ ಇದೆ, ಬಟ್ ಯಾರು ಎತ್ಕೊಂಡು ಓಡಾಡ್ತಾರೆ ಅಂದ್ಬಿಟ್ಟು ನಾವು ಹೊರಗಡೆನೇ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೆಲ್ಲ ಅರ್ಜೆಂಟಿಗೆ ಏನೇನು ಬೇಕು, ಕಾಫಿ, ಟೀ, ಆಯಿಲ್, ಸಾಂಬಾರು ಪುಡಿ, ಆ ಥರದನ್ನ ಅರ್ಜೆಂಟಿಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಅದೆಲ್ಲ ನಮ್ಮಮ್ಮ ಇಲ್ಲ ಇವರಮ್ಮ ಬಂದರೆ ಅಷ್ಟೇ ಕೆಳಗೆ ಬರುತ್ತೆ. ನಾನಂತೂ ಏನಕ್ಕೂ ಯೂಸ್ ಮಾಡಲ್ಲ. ಸೊ ಇಷ್ಟೇ, ನನಗೆ ಎಷ್ಟು ಬೇಕೋ ಅಷ್ಟೇ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮದೇ ಓನ್ ಹೌಸ್ ಅಂತ ಆದಾಗ ಕಿಚನ್ನ ಹೀಗೆ ಇಟ್ಕೋಬೇಕು ಅಂತ ತುಂಬ ಪ್ಲ್ಯಾನ್ಸ್ ಇದೆ. ಸೊ ಓನ್ ಹೌಸ್ ಆದಾಗ ನೋಡೋಣ ಹೇಗೆ ಇಟ್ಕೊಳ್ತೀನಿ ಅಂತ. ಆ್ಯಂಡ್ ಆ್ಯಕ್ಚುಲಿ ಮೇಲ್ಗಡೆನೂ ಕೂಡ ತುಂಬ ಪಾತ್ರೆಗಳಿದೆ, ಯಾವುದೂ ಯೂಸ್ ಮಾಡಿಲ್ಲ ಇನ್ನೂ, ಹೊಸ ಪಾತ್ರೆಗಳು. ಮದುವೆ ಆದ ಹೊಸರಲ್ಲಿ ಹೇಗೆ ಕೊಟ್ಟಿದ್ರು ಹಾಗೇ ಇಟ್ಟಿದ್ದೀನಿ. ಯೂಸ್ ಮಾಡೋದು ಮಾತ್ರ ಸ್ವಲ್ಪ, ವೆರಿ ಫ್ಯೂ. ಆ್ಯಂಡ್ ಸಿಂಕ್, ನನಗೆ ಸಿಂಕ್ ಯಾವಾಗಲೂ ಕ್ಲೀನಾಗಿರಬೇಕು. ಸೊ ಅಡುಗೆ ಮನೆಯಿಂದ ಆ್ಯಂಡ್ ಒನ್ ಮೋರ್ ಥಿಂಗ್, ವಾಟರ್ ಕ್ಯಾನ್ ಯಾಕೆ ಯೂಸ್ ಮಾಡ್ತೀವಿ, ಆ್ಯಕ್ಚುಲಿ ಪ್ಲಗ್ ಪಾಯಿಂಟ್ ಇದೆ ಫಿಲ್ಟರ್ಗೆ, ಬಟ್ ನಾವು ಫಿಲ್ಟರ್ನ ನಾನು ಪ್ರಿಫರ್ ಮಾಡಲಿಲ್ಲ. ಬಸವರಾಜ್ಗೆ ಇಂಟ್ರೆಸ್ಟ್ ಇತ್ತು ಫಿಲ್ಟರ್ ಹಾಕ್ಸೋದು, ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಬಿಕಾಸ್ ಅದು ಎವ್ರಿ 3 months ಕ್ಲೀನ್ ಮಾಡಿಸ್ಕೊತಾ ಇರಬೇಕು. ಸೊ ಇದಾದರೆ ನಾವೇ ಎವ್ರಿ ಟೈಮ್ ವಾಶ್ ಮಾಡ್ಕೋಬೋದು. ಆ್ಯಂಡ್ ಮೆಜಾರಿಟಿ ನಾವು ಇಲ್ಲಿ ಇರೋದ್ರಿಲ್ಲ, ಬ್ಯಾಂಗ್ಳೂರಲ್ಲಿ ಇರೋದೇ ಇಲ್ಲ. ಏನಾದ್ರು ಹಾಲಿಡೇಸ್ ಬಂತು ಅಂದರೆ ಮೈಸೂರಿಗೆ ಇಲ್ಲ ಊರಿಗೂ ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಕ್ಯಾನ್ ಸಾಕು ನಮಗೆ ಅಂದ್ಬಿಟ್ಟು ಕ್ಯಾನ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕಿಚನಿಂದ ವಾಪಸ್ ಬರಬೇಕಾದ್ರೆ ರೈಟ್ ಸೈಡ್ಗೆ ನಮಗೆ ದೇವ್ರ ಮನೆ ಸಿಗುತ್ತೆ. ದೇವ್ರ ಮನೆಗೆ ಡೋರ್ ಇಲ್ಲ, ಸೊ ಹಾಗಾಗಿ ಕರ್ಟನ್ಸ್ನೇ ಮ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಈ ದೇವ್ರ ಮನೇಲಿ ಯಾವಾಗಲೂ ಓಮ್ ಅಂತ ಸೌಂಡ್ ಇರುತ್ತೆ. ಸೊ ಮನೆ ಎಲ್ಲ ಒಂದು ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ದೇವ್ರ ಮನೇಲಿ ಇನ್ನೊಂದು ಥಿಂಗ್ ಹೇಳಬೇಕು, ಇದ್ರ ಬಗ್ಗೆ ನಾನು ಹೇಳಲೇಬೇಕು. ದೇವ್ರ ಮನೇಲಿ ತಾಮ್ರದ್ದು ಇದೆಲ್ಲ ನಮ್ಮ ಅಪ್ಪನೇ ವರ್ಕ್ ಮಾಡಿರೋದು. ಇನ್ನೊಂದು ದಿವಸ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಹಾಕ್ತೀನಿ. ಅಂದರೆ ಈ ಥರದ್ರಲ್ಲಿ ಎಷ್ಟು ಥರ ಬರುತ್ತೆ. ಆ್ಯಕ್ಚುಲಿ ಇದು ನಾನು ಯಾಕೆ ತೊಗೊಂಡು ಬಂದಿದ್ದು ಅಂದರೆ, ಮದುವೆ ಆದಷ್ಟು 2 months ದೇವ್ರ ಮನೇಲಿ ಯಾವಾಗಲೂ
ಮಡಿ ನೀರು ಇಡಬೇಕು ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಮಡಿ ನೀರನ್ನ ಇಡೋಕ್ಕೆ ಅಂತ ನಾನು ತಗೊಂಡು ಬಂದಿದ್ದು. ಬಟ್ ನನಗೆ 2 ಮಂತ್ಸ್ ಅಷ್ಟೇ ನನಗೆ ಇದೆಲ್ಲ ಮೇಂಟೈನ್ ಮಾಡೋಕ್ಕಾಗಿದ್ದು, ಅದಾದಮೇಲೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇದನ್ನು ಹಾಗೆ ವಾಶ್ ಮಾಡಿ ಮತ್ತು ಹಾಗೆ ಎತ್ತಿಟ್ಟಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಅಪ್ಪಂದು ಬಿಸ್ನೆಸ್ ಕೂಡ ಇದೇನೆ, ಮೆಟಲ್ ಹ್ಯಾಂಡಿಕ್ರಾಫ್ಟ್ಸು. ಇನ್ನೊಂದು ದಿನ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೇನೆ. ಆ್ಯಂಡ್ ನಿಮಗೂ ಯಾವ್ದಾದ್ರು ಬೇಕು ಅಂತ ಅನಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ. ಸೊ ದೇವ್ರ ಮನೆ, ಕಿಚನ್ ಎಲ್ಲ ನೋಡ್ಕೊಂಡು ಬಂದೆ. ಆ್ಯಕ್ಚುಲಿ ನಮ್ಮ ಮನೆ ಬಂದು ಒಂದು ಹಾಲ್, ಒಂದು ಕಿಚನ್, ಒಂದು ದೇವ್ರ ಮನೆ, ಒಂದು ರೂಮ್ ಆ್ಯಂಡ್ ಒಂದು ಬಾತ್ರೂಮ್. ಸೊ ಇಷ್ಟೇ 1 BHK ಹೌಸ್ ನಮ್ಮದು. ಬಟ್ ನನಗೆ ಖುಷಿ ಏನಂದರೆ ಗ್ರೌಂಡ್ ಫ್ಲೋರಲ್ಲಿ ಸಿಕ್ಕಿರೋದೇ ಖುಷಿ. ಬನ್ನಿ ಈಗ ರೂಮ್ ಹೇಗಿದೆ ಅಂತ ನೋಡ್ಕೊಂಡ್ಬರೋಣ. ಸೊ ಇದು ನಮ್ಮ ಬೆಡ್ರೂಮ್. ನೀವು ನೋಡ್ತಾ ಇರ್ಬೋದು, ನಾನು ರೂಮ್ಗೂ ಕೂಡ ಇದೇ ಥರ ಕರ್ಟನ್ನೇ ಹಾಕಿದ್ದೀನಿ. ಯಾಕಂದರೆ ಸೇಮ್ ಇದೇ ಇಂಟೆನ್ಷನ್. ಇವಾಗಲೇ ನೋಡ್ತಾ ಇರಿ, ಡೇ ಟೈಮ್ ಇದೆ, ಬಿಸಿಲಿದೆ ಆಚೆ. ಸೊ ಇವಾಗ ರೂಮ್ ಬೆಳಕು ಇರುತ್ತೆ. ಆ್ಯಂಡ್ ನೈಟ್ ಟೈಮ್ ಬಂದರೆ ಇದನ್ನು ಕ್ಲೋಸ್ ಮಾಡ್ಕೋಬೋದು ಆ್ಯಂಡ್ ತುಂಬ ಡಾರ್ಕ್ ಆಗುತ್ತೆ. ಸೊ ಹಾಗಾಗಿ ಕರ್ಟನ್ಸ್ನ ಈ ಥರ ಮ್ಯಾಚ್ ಮಾಡಿದ್ವಿ. ಆ್ಯಂಡ್ ನಾವು ಒಂದು ಸ್ಟ್ಯಾಂಡಿಂಗ್ ಫ್ಯಾನ್ ಇಟ್ಕೊಂಡಿದ್ದೀವಿ. ಬಿಕಾಸ್ ನಮ್ಮ ಮನೆಗೆ ನಾನು ಮದುವೆ ಆಗಿ ಹೊಸದಾಗಿ ಬಂದಾಗ ಸಮ್ಮರ್ ಸೀಸನ್ ಇತ್ತು, ಆ ಟೈಮಲ್ಲೇ ಫ್ಯಾನ್ ಕೆಟ್ಟೋಗಿತ್ತು. ಸೊ ಹಾಗಾಗಿ ಒಂದು ಸ್ಟ್ಯಾಂಡಿಂಗ್ ಫ್ಯಾನ್ ಇಟ್ಕೊಂಡಿದ್ವಿ. ಆಮೇಲೆ ಒಂದು ಸಿಂಗಲ್ ಚೇರ್ ಇಟ್ಕೊಂಡಿದ್ವಿ, ಯಾಕಂದರೆ ಹತ್ತಕ್ಕೆ ಮಾಡೋಕ್ಕೆ ಏನಕ್ಕಾದರೂ ಅಂತ. ಆ್ಯಕ್ಚುಲಿ ನಮಗೆ ಚೇರೆಲ್ಲ ಇಟ್ಕೊಳ್ಳೋ ಅಷ್ಟು ಸ್ಪೇಷಿಯಸ್ ಆಗಿಲ್ಲ, ಬಟ್ ಒಂದು ಚೇರ್ ಅವಶ್ಯಕತೆ ಇದೆ. ಸೊ ಹಾಗಾಗಿ ಒಂದು ಚೇರ್ನ ಇಟ್ಟಿದ್ದೀವಿ. ಆ್ಯಂಡ್ ಇದು ನಾನು ಮದುವೆ ಆದಾಗ ನಾವೇ ತಗೊಂಡಿದ್ದು. ಇದು ಇದೇ ಮನೆದು, ಇವ್ರದ್ದೇ ಈ ವಾರ್ಡ್ರೋಬ್. ಆ್ಯಂಡ್ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಬಂದರೆ ನಾನು ಕಸ್ಟಮೈಸ್ ಮಾಡಿಸಿ ಇದೇ ಥರ ಬೇಕು ಅಂತ ತಗೊಂಡಿದ್ದು. ಡಬಲ್ ಡೋರ್ ಡ್ರೆಸ್ಸಿಂಗ್ ಟೇಬಲು, ಬ್ಯಾಂಗಲ್ಸು, ಈ ಥರ ನಮಗೆ ಏನೇನು ಕಾಸ್ಮೆಟಿಕ್ಸ್ ಅವಶ್ಯಕತೆ ಇದೆ ಅದನ್ನೆಲ್ಲ ನಾನು ಈ ಥರ ಇಟ್ಕೊಂಡಿದ್ದೀನಿ. ಲೈಟಿಂಗ್ ಕೂಡ ಇದೆ, ಬಟ್ ಇನ್ನೂ ಫಿಕ್ಸ್ ಮಾಡಿಲ್ಲ. 2 ಡ್ರಾಯರ್ ಇದೆ ಆ್ಯಂಡ್ ಕೆಳಗಡೆ ಒಂದು ಸ್ವಲ್ಪ ಸ್ಟೋರೇಜ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇದೆ. ಸೊ ಇದು ಕಸ್ಟಮೈಸ್ ಮಾಡಿಸಿ ನಾವು ತಗೊಂಡಿದ್ದು. ಆ್ಯಂಡ್ ನಮಗೆ ಇದೊಂದು ಏನು ಐರನ್ ಟೇಬಲ್ ನಾವು ಐರನ್ ಮಾಡಿ ಐ ಥಿಂಕ್ ಒಂದು ವೀಕ್ಲಿ ಟ್ವೈಸ್ ಅಷ್ಟೇ ಅದು ಓಪನ್ ಮಾಡಿ ನಾವು ಐರನ್ ಮಾಡಿ ಒಟ್ಟಿಗೆ ಇಟ್ಬಿಡ್ತೀವಿ. ಇಲ್ಲ ಅಂತಂದರೆ ರೂಮ್ ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ಬೇಕು ಅಂದಾಗಷ್ಟೇ ತೆಗೆದು ಕೆಲಸ ಎಲ್ಲ ಮುಗ್ದಾದ್ಮೇಲೆ ನಾವು ವಾಪಸ್ ಹಾಗೆ ಫೋಲ್ಡ್ ಮಾಡಿ ಈ ಕಡೆ ಅದಕ್ಕೆ ಅಂತಲೇ ಇರುವಂಥ ಜಾಗ. ಇದು ನಮ್ಮ ಕಾಟ್. ಆ್ಯಕ್ಚುಲಿ ಇದನ್ನು ಅಷ್ಟೇ ನಾನು ಸ್ಪೆಷಲಿ ಇದೇ ಕಾಟ್ ಬೇಕು ಅಂದ್ಬಿಟ್ಟು ತೊಗೊಂಡಿದ್ದು. ಬಿಕಾಸ್ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಇಟ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ನೈಟ್ ಟೈಮ್ ವಾಟರ್ ಬಾಟಲ್ಸ್ ಆಗಿರ್ಬೋದು, ಫೋನ್ ಆಗಿರ್ಬೋದು ಎಲ್ಲ ಇಲ್ಲಿ ಇಟ್ಕೊಳ್ಬೋದು. ಆ್ಯಂಡ್ ತುಂಬ ದೊಡ್ಡ ಕಾಟ್ ಇದು, ಕಿಂಗ್ ಸೈಜ್ ಕಾಟ್. ಸೊ ಇದೇ ಕಾಟ್ ಯಾಕೆ ಬೇಕು ಅಂತ ತಗೊಂಡೆ ಅಂತಂದರೆ, ನಾನು ಮದುವೆಗೂ ಮುಂಚೆನೇ ನನಗೆ ಬಸ್ಸೂರಲ್ಲಿ ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ಮನೆಗೆ ಏನೇನು ಬೇಕು ಅದನ್ನೆಲ್ಲ ನೀವೇ ಚೂಸ್ ಮಾಡು ಅಂತ. ಸೊ ಆವಾಗ ಇದೇ ಕಾಟ್ ಬೇಕು ಅಂತ ಹೇಳಿ ನಾನು ಇದೇ ಕಾಟ್ ತೊಗೊಂಡಿದ್ದು. ಯಾಕೆ ಅಂದರೆ ಮದುವೆ ಆದಮೇಲೆ ನಿಮ್ಮನ್ನ ಕೆಳಗೆ ಮಲಗಿಸ್ಬಿಡ್ತೀನಿ ಪಾಪು ಎಲ್ಲ ಆದಮೇಲೆ ಅಂತ ಹೇಳಿ ನನಗೆ ಆ ಥರ ಹೇಳಿ ಅವ್ರಿಗೆ ಈ ಕಾಟ್ ತೊಗೊಳಕ್ಕೆ ಕನ್ವಿನ್ಸ್ ಮಾಡಿದ್ದೆ. ಆ್ಯಂಡ್ ನಾನು ಒಂದು ಬ್ಲಾಕಲ್ಲಿ ಸ್ವಲ್ಪ ಸ್ಟೋರ್ ಮಾಡಿಟ್ಕೋತೀನಿ, ನನ್ನ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಈಗ ತೊಗೊಳ್ತಾ ಇರೋ ಟ್ಯಾಬ್ಲೆಟ್ಸು, ಆ್ಯಂಡ್ ಒಂದು ನ್ಯಾಪ್ಕಿನ್ ಆ್ಯಂಡ್ ಗುಡ್ ನೈಟ್ ಮ್ಯಾಟು ಆ್ಯಂಡ್ ಪವರ್ ಬ್ಯಾಂಕ್ ಇಷ್ಟು ಅಲ್ಲಿ ಇದ್ದೇ ಇರುತ್ತೆ ಯಾವಾಗಲೂ. ಆ್ಯಂಡ್ ನೈಟ್ ಏನು ಆ್ಯಡ್ ಆಗುತ್ತೆ, ವಾಟರ್ ಬಾಟಲ್ ಆ್ಯಡ್ ಆಗುತ್ತೆ ಅಷ್ಟೇ. ಸೊ ಇದು ನಮ್ಮ ಕಾಟ್. ಆ್ಯಂಡ್ ಈ ಒಂದು ಬ್ಲ್ಯಾಂಕೆಟ್ ಕೂಡ ನಾನು GR ಹೋಮ್ಸಲ್ಲಿ ತೊಗೊಂಡಿದ್ದು.
ಆವಾಗ ಈ ಬ್ಲ್ಯಾಂಕೆಟ್ಗೆ ಜಸ್ಟ್ 980 ರುಪೀಸ್, ನಾಟ್ ಇವನ್ 1000 ರುಪೀಸ್, 20 ರುಪೀಸ್ ಏನೋ ಕಮ್ಮಿ. ಈಗ ಈ ಬ್ಲ್ಯಾಂಕೆಟ್ ಸಿಗ್ತಾನೆ ಇಲ್ಲ GR ಹೋಮ್ಸಲ್ಲಿ. ತುಂಬ ಚೆನ್ನಾಗಿದೆ, ಬಟ್ ತುಂಬ ವೆಯ್ಟ್ ಇದೆ. ಅದನ್ನು ವಾಶ್ ಮಾಡಬೇಕು ಅಂತಂದರೆ ಅದಕ್ಕೆ ತುಂಬ ಸ್ಪೇಸ್ ಇರಬೇಕು ವಾಶ್ ಮಾಡೋಕ್ಕೆ. ಸೊ ನಾವು ಇದನ್ನೆಲ್ಲ ಮೈಸೂರಿಗೆ ತೊಗೊಂಡು ಹೋಗಿ ವಾಶ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಳ್ತೀವಿ. ಆ್ಯಂಡ್ ಇದಿಷ್ಟು ನಮ್ಮ ರೂಮ್ ಆಗಿತ್ತು. ಆ್ಯಂಡ್ ಇನ್ನೇನು ಮೇಲ್ಗಡೆ ಎಲ್ಲ ಸಜ್ಜೆ. ಅಲ್ಲಿ ನಾವು AC ಇಟ್ಕೊಂಡಿದ್ದೀವಿ. ಮದುವೆಗೂ ಮುಂಚೆನೇ ತೊಗೊಂಡಿದ್ದು AC ಅದು. ಮೈಸೂರು ಮನೆಗೆ ಹಾಕ್ಸಿದ್ದೆ, ಬಟ್ ಅದು ಆ ಮನೆ ಶಿಫ್ಟ್ ಆಗಿ ಇನ್ನೊಂದು ಮನೆಗೆ ಹೋದ್ವಿ. ಆ ಮನೇಲಿ ಓನರ್ ಸ್ವಲ್ಪ ಕಿರಿಕಿರಿ ಇದ್ದರು, ಸೊ ಹಾಗಾಗಿ ಇಮಿಡಿಯೇಟ್ ತೆಗೆಸ್ಬೇಕಾಗಿತ್ತು. ಸೊ ಆ ಮನೇಲಿ ಒಂದು 3-4 ಮಂತ್ಸ್ ಇದ್ವಿ ಅಷ್ಟೇ. ಆ್ಯಂಡ್ ಇವಾಗ ಹೊಸ ಮನೆ ಮಾಡಿದ್ದೀವಿ, ನೋಡಿರ್ತೀರ ನೀವೆಲ್ಲ. ಆ ಮನೆಗೆ ನೋಡಬೇಕು ಫ್ಯೂಚರಲ್ಲಿ ಹಾಕಿಸ್ತೀನೋ ಇಲ್ವೋ, ನನಗೂ ಐಡಿಯಾ ಇಲ್ಲ. ನೆಕ್ಸ್ಟ್ ಇಷ್ಟೇ ಥಿಂಗ್ಸ್. ಆ್ಯಕ್ಚುಲಿ ಸಜ್ಜೆ ತುಂಬ ಕ್ಲೀನಾಗಿತ್ತು ಮದುವೆಗೂ ಮುಂಚೆ, ಇವರು ಒಬ್ಬರೇ ಇದ್ದಾಗ. ಬಟ್ ನಾನು ಮದುವೆ ಆಗಿ ಬಂದಮೇಲೆ ಸುಮಾರು ಗಿಫ್ಟ್ಸ್, ಮದುವೆ ಗಿಫ್ಟ್ಸ್ ಆಗಿರ್ಬೋದು, ಆ್ಯಂಡ್ ಕಾರ್ದು ಥಿಂಗ್ಸ್ ಆಗಿರ್ಬೋದು, ಆ್ಯಂಡ್ ಮನೆಗೆ ಯಾರು ಬಂದರೆ ಬ್ಲ್ಯಾಂಕೆಟ್ಸು, ಎಕ್ಸ್ಟ್ರಾ ಪಿಲ್ಲೋಸ್ ಎಲ್ಲ ಬೇಕೇ ಬೇಕು. ಸೊ ಹಾಗಾಗಿ ಅದನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿದ್ದೀವಿ. ಆ್ಯಂಡ್ ಅಗ್ಯಾರೋ ಅವ್ರದ್ದು ವ್ಯಾಕ್ಯೂಮ್ ಕ್ಲೀನರು, ಆ್ಯಂಡ್ ಸಫಾರಿದು ಟ್ರಾಲಿ ಬ್ಯಾಗ್ಸು, ನಮ್ಮದು ಯೋಗ ಮ್ಯಾಟ್ಸು, ಯೋಗ ಬ್ಲಾಕ್ಸ್ ಅವೆಲ್ಲ ಅಲ್ಲೇ ಇದೆ. ಆ್ಯಂಡ್ ದೇವ್ರ ರೂಮಲ್ಲಿ ಏನಪ್ಪ ಇವರು ದೇವ್ರ ಫೋಟೋನೇ ಹಾಕ್ಕೊಂಡಿಲ್ಲ ಅಂತೆಲ್ಲ ಅನ್ಕೋಬೇಡಿ. ದೇವ್ರ ಫೋಟೋ ಇದೆ, ರಾಧಾಕೃಷ್ಣ ಹಾಕಿದ್ದೀವಿ. ಅದನ್ನು ಕೂಡ ಮದುವೆಗೆ ಯಾರೋ ಗಿಫ್ಟ್ ಮಾಡಿದ ಫೋಟೋ. ಇಷ್ಟೇ ನಮ್ಮ ರೂಮ್. ಆ್ಯಂಡ್ ರೂಮಿಂದ ಬಂದ ತಕ್ಷಣ ಲೆಫ್ಟ್ ಸೈಡ್ಗೆ ನಮಗೆ ವಾಷಿಂಗ್ ಏರಿಯಾ ಸಿಗುತ್ತೆ. ಆ್ಯಂಡ್ ನಾವಿಲ್ಲಿ ವಾಷಿಂಗ್ ಮೆಷಿನ್, ಆ್ಯಂಡ್ ರೈಟ್ ಸೈಡ್ಗೆ ಬಾತ್ರೂಮ್ ಸಿಗುತ್ತೆ. ಸೊ ಇದು ನಮ್ಮ ವಾಷಿಂಗ್ ಮೆಷಿನ್. ಆ್ಯಂಡ್ ವಾಷಿಂಗ್ ಮೆಷಿನ್ಗೆ ಮಿಲ್ಟನ್ ಅವ್ರದ್ದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ವೀಲ್ ಇದೆ ಇದಕ್ಕೆ, ಸೊ ಮೂಮೆಂಟ್ ಮಾಡೋಕ್ಕೆ ಅಷ್ಟೊಂದು ಕಷ್ಟ ಅನಿಸಲ್ಲ. ಸೊ ಇಲ್ಲಿ ಏನು ಯೂಸ್ ಮಾಡ್ತೀನಿ ಅರ್ಜೆಂಟ್ಗೆ, ಸರ್ಫ್ ಎಕ್ಸೆಲ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು. ಆ್ಯಂಡ್ ನಮಗೆ ರೂಮ್ ಫ್ರೆಶ್ನರ್ ಇರಲೇಬೇಕು ಮನೇಲಿ. ಒಂದೊಂದು ಸಲ ರೂಮ್ ಫ್ರೆಶ್ನರು ಮೈಂಡನ್ನ ರಿಫ್ರೆಶ್ ಮಾಡುತ್ತೆ, ಸೊ ಹಾಗಾಗಿ ಇರಬೇಕು. ಆ್ಯಂಡ್ ಇದೊಂದು ಲಾಂಡ್ರಿ ಬ್ಯಾಗ್, ಅಂದರೆ ಒಗ್ಯಕ್ಕಿರೋ ಅಂಥ ಬಟ್ಟೆಗಳನ್ನೆಲ್ಲ ಇದರೊಳಗೆ ಹಾಕಿ ಇಟ್ಟಿರ್ತೀವಿ. ಸೊ ದಟ್ ನಮಗೆ ವಾಶ್ಗೆ ಹಾಕೋಕ್ಕೆ ಇಲ್ಲಿಂದ ಇಲ್ಲಿಗೆ ಈಸಿ ಆಗುತ್ತೆ. ಸೊ ಇಷ್ಟು ಲಾಂಡ್ರಿ ಬ್ಯಾಗ್ ಆ್ಯಂಡ್ ಡಿಟರ್ಜೆಂಟ್ ಸ್ಟ್ಯಾಂಡ್ ಮತ್ತು ವಾಷಿಂಗ್ ಮೆಷಿನ್. ಸೊ ಇದಿಷ್ಟು ಇಲ್ಲಿ ಸಿಗುತ್ತೆ. ಆ್ಯಂಡ್ ಲೆಫ್ಟ್ ಸೈಡ್ಗೆ ನಮಗೆ ವಾಶ್ರೂಮ್ ಇದೆ ಅಷ್ಟೇ. ಸೊ ಇದಿಷ್ಟು ನಮ್ಮ ಮನೆಯ ಹೋಮ್ ಟೂರ್ ಆಗಿತ್ತು. ಆ್ಯಂಡ್ ವೆರಿ ಸಿಂಪಲ್, ತುಂಬ ದೊಡ್ಡ ಮನೆ ಏನಲ್ಲ, ಬಟ್ ನಮ್ಮಿಬ್ಬರಿಗೆ ಸಾಕು ಇಷ್ಟು. ಒಂದು ಹಾಲ್, ಒಂದು ರೂಮ್, ಒಂದು ಕಿಚನ್, ಒಂದು ಬಾತ್ರೂಮ್, ಇದಕ್ಕಿಂತ ಇನ್ನೆಷ್ಟು ಬೇಕು. ಆ್ಯಂಡ್ ನಾವು ನಮ್ಮನೆ ಇಂಟೀರಿಯರ್ನ ಈ ಥರ ಸೆಟ್ ಮಾಡ್ಕೊಂಡಿದ್ದೀವಿ, ಬಿಕಾಸ್ ಇಬ್ಬರು ಇಂಟೀರಿಯರ್ ಲವರ್ಸೇ. ಇಬ್ರಿಗೂ ಇಂಟೀರಿಯರ್ ತುಂಬ ಚೆನ್ನಾಗಿರಬೇಕು. ಒಂದು ಕರ್ಟನ್ ಆಗಿರ್ಬೋದು, ಒಂದು ಸೋಫಾ ಕವರ್ ಆಗಿರ್ಬೋದು, ಒಂದು ಬ್ಲ್ಯಾಂಕೆಟು, ಬೆಡ್ಶೀಟು, ಪ್ರತಿಯೊಂದು ನಮಗೆ ಇಂಟೀರಿಯರ್ ವೈಸೇ ಪ್ಲ್ಯಾನ್ ಮಾಡಿ ತೊಗೊಂಡಿರೋ ಅಂಥದ್ದು. ಇದಿಷ್ಟು ನಮ್ಮ ಮನೆಯ ಹೋಮ್ ಟೂರ್ ಆಗಿತ್ತು. ಸೊ ಈ ಹೋಮ್ ಟೂರ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಏನಾದರೂ ಅಪ್ಡೇಟ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.